ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡುತ್ತಿದ್ದಾರೆ. ಇಂದು ಕೂಡ 2 ವಿಭಾಗಗಳ ಅಧಿಕಾರಿಗಳ ಜೊತೆ ಸಚಿವರು ಮಹತ್ವದ ಸಭೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸುಮಾರು 20 ಲಕ್ಷ ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ. ಇರೋದು 9 ಲಕ್ಷ ಗಿಡ ಆದ್ರೆ ಉಳಿದಿದ್ದ ಗಿಡ ಎಲ್ಲೋಯ್ತು? ಒಂದು ಗಿಡ ನೆಡೋದಕ್ಕೆ 2,300 ರೂಪಾಯಿ ಖರ್ಚಾಗುತ್ತೆ. 300 ರೂಪಾಯಿ ನುಂಗಿದ್ದೀರಾ. ಗಿಡದ ಲೆಕ್ಕ ಕೇಳಿ ಕೆರಳಿದ್ರು, ನಾಯಿಗಳ ಹಾವಳಿಗೆ ಗರಂ ಆದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇವತ್ತು ಪಶುಸಂಗೋಪನಾ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೆವರಿಳಿಸಿದ್ರು. ಇದಕ್ಕೆ ಅವರದು ಸಮರ್ಪಕವಾದಂತ ಉತ್ತರ ಇಲ್ಲ. ಜಿಬಿಎ ವ್ಯಾಪ್ತಿಯಲ್ಲಿನ ಅರಣ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಚಿವರು ಇವತ್ತು ಸಭೆ ನಡೆಸಿದ್ರು. ಜಿಬಿಎ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೆವರಿಳಿಸಿದ ಕೃಷ್ಣ ಬೈರೇಗೌಡ, ಒಂದು ಗಿಡ ನೆಡಲು 3,500 ಖರ್ಚಾಗುತ್ತಾ, ಗಿಡ ನೆಡುವ ಗುಂಡಿ ತೆರೆಯಲು 300 ರೂಪಾಯಿ ಖರ್ಚಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಗಿಡ ನೆಡೋದ್ರಲ್ಲೂ ಕೂಡ ಹಣ ಕೊಳ್ಳೆ ಹೊಡೆದಿದ್ದೀರಾ. ನನ್ನ ಕ್ಷೇತ್ರದಲ್ಲಿ ಸರಿಯಾಗಿ ಗುಂಡಿ ತೋಡಿ ಗಿಡ ನೆಟ್ಟಿಲ್ಲ, ಬೇಕಿದ್ರೆ ನನ್ನ ಜೊತೆಗೆ ಬನ್ನಿ ತೋರಿಸ್ತೀನಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ, ಅದರಲ್ಲಿ ಗುಡಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ, ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಡಿ ಮಾಡಿಲ್ಲ, ಚಾಲೆಂಜ್ ಮಾಡ್ತೇನೆ, ಯು ಡಿಸ್ಪ್ರೂವ್ ಮೀ. ಎಲ್ಲಾನು ಕೂಡ ಫುಟ್ಪಾತ್ ಅಲ್ಲಿ ಮೀಡಿಯಂ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ, ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ. ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರಾ. ಇನ್ನು ಜಿಬಿಎ ವ್ಯಾಪ್ತಿಯ ಪಶುಸಂಗೋಪನೆ ಇಲಾಖೆ ಜೊತೆ ಸಭೆ ನಡೆಸಿದ ಕೃಷ್ಣ ಬೈರೇಗೌಡ ನಾಯಿಗಳ ಸಂತಾನಹರಣ ಕಾರ್ಯಕ್ರಮಗಳ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಿಂದೆ ಎಷ್ಟೆಷ್ಟು ವರ್ಷಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಬೀದಿ ನಾಯಿಗಳ ಗಣತಿಯನ್ನ ಮಾಡಿದ್ದೇವೆ, ಸೆನ್ಸಸ್ ಮಾಡಿದ್ದೇವೆ. ಒಂದು 2-3 ವರ್ಷ ಹಿಂದೆ ಒಂದು ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. 2013ರಲ್ಲಿ ಬಹುಶಃ ಒಂದಾಗಿರ್ಬೋದು, 2023ರಲ್ಲಿ ಒಂದಾಗಿದೆ, 2004-5ರಲ್ಲೂ ಕೂಡ ಆಗಿದೆ. ಆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ, ಅದು ನೀವು ನಿಜವಾಗೂ ಮಾಡಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್, ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು, ದುಡ್ಡು ಎಷ್ಟು ಖರ್ಚಾಗಿದೆ, ಎಷ್ಟಕ್ಕೆ ನೀವು ಸಂತಾನಹರಣ ಮಾಡಿದ್ದೀರಿ ಅಂತ ಲೆಕ್ಕ ಕೊಟ್ಟಿದ್ದೀರಿ. ಹಾಗಿದ್ರೆ ಈ ಬೀದಿ ನಾಯಿಗಳ ಸಂಖ್ಯೆ ಇವತ್ತಿಗೂ ಇಷ್ಟೇ ಆಗಿದೆ. 20 ವರ್ಷದಿಂದ ನಾಯಿಗಳ ಸಂತಾನಹರಣ ನಡೀತಾ ಇದೆ. ಹೇಗಿದ್ರೂ ಇಷ್ಟು ನಾಯಿಗಳು ಇರಲು ಹೇಗ್ ಸಾಧ್ಯ ಅಂತ ಪ್ರಶ್ನಿಸಿದ್ರು. ಸಭೆಗೆ ಅಂಕಿ ಅಂಶ ಇಲ್ಲದೆ ಬರಿಗೈಯಲ್ಲಿ ಬಂದ ಅಧಿಕಾರಿಯನ್ನ ಜಿಬಿಎ ಕರ್ತವ್ಯದಿಂದ ಬಿಡುಗಡೆ ಮಾಡಿ, ನಾನೇನು ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನಾ ಅಂತ ಗರಂ ಆದ್ರು. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋರು? ಯಾರು? ಏಜೆನ್ಸಿ ಯಾರು ಹೇಳ್ರಿ? ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಇದೆ. ಕಿವಿಯಲ್ಲಿ ದಾಸವಾಳ ಹೂವು ಕಾಣ್ತಾ ಇದೆ ನಂದು. ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಔಟ್ಸೈಡರ್ ಬರೋ ಆಗಿಲ್ಲ, ಇನ್ಸೈಡರ್ ಇವರೇ ಇರಬೇಕು. ಇನ್ನ 100 ವರ್ಷ ಆದ್ರೂ ಇದೇ ಕೆಲಸ ಮಾಡ್ತಾ ಇರ್ಬೇಕು. ನಾನು ಹೇಳ್ತೀನಲ್ಲ ಪದೇ ಪದೇ, ಬೆಂಗಳೂರಿನಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ನಿಮ್ದು ಅದೇ ಸಂಸ್ಕೃತಿ. ಬೆಂಗಳೂರಲ್ಲಿ 50 ವರ್ಷಗಳಿಂದ ಬೀದಿ ನಾಯಿ ಸಮಸ್ಯೆ ಇದ್ದು 8 ಲಕ್ಷ ಬೀದಿ ನಾಯಿಗಳಿವೆ. ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕ ಸಭೆಯಲ್ಲಿ ತೀರ್ಮಾನಿಸಿದ್ರು. ಇದಕ್ಕಾಗಿ ವೈದ್ಯಕೀಯ ಸಿಬ್ಬಂದಿ ಸಾಲದೆ ಹೋದ್ರೆ ಹೊರಗುತ್ತಿಗೆ ಅಡಿ ನೇಮಕಕ್ಕೆ ಸೂಚಿಸಲಾಗುತ್ತೆ. ಹಾಗೆ ಈ ವರ್ಷ 64,000 ಗಿಡ ನೆಡಲು ಗುರಿ ಹಾಕಿಕೊಳ್ಳಲಾಯಿತು. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.